Hi, hello, namaste. A very warm welcome to Bio Classes. In the previous class, we observed the center of a cell, that is the nucleus. So, one side I had drawn the diagram of nucleus along with the parts, and inside that nucleus, we observed a very important part, that is the chromatin. So, very thread complicated structure we observed. So, in this class, let's continue or let's focus the internal structure of that nucleus, so chromatin. ಆ ಕ್ರೋಮ್ಯಾಟಿನ್ ಏನದು, ಆ ಕ್ರೋಮ್ಯಾಟಿನ್ ಏನಾಗಿ ರೂಪಾಂತರ ಆಗುತ್ತೆ, ಕನ್ವರ್ಟ್ ಆಗುತ್ತೆ, ಆ ಸ್ಟ್ರಕ್ಚರ್ ಗಳನ್ನ ನೋಡೋಣ ಅಂತ. ಅಂಡ್ ದೀಸ್ ಸ್ಟ್ರಕ್ಚರ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಫಾರ್ ಯು ಕ್ಯಾರಿಡಿ ಸೆಲ್. ಪರ್ಟಿಕ್ಯುಲರ್ಲಿ ಯು ಕ್ಯಾರಿಡಿ ಸೆಲ್ ಗಳಲ್ಲಿ ಮುಖ್ಯವಾಗಿ ಕಾಣಿಸ್ತುಕೊಳ್ತಕ್ಕಂಥ ಒಂದು ಸ್ಟ್ರಕ್ಚರ್ ಅಂತ. ಅಂಡ್ ಇಟ್ ಈಸ್ ಅ ಝೋಮ್, ಇಟ್ ಈಸ್ ಅ ಬಾಡಿ. ಸೊ ಇಲ್ಲಿವರೆಗೆ ನಾವು ಬಾಡಿ ಅಂತ ಏನೇನು ನೋಡಿದ್ವಿ ಹೇಳ್ರಿ ಈ ನೇಮ್ ದಲ್ಲಿ, ಝೋಮ್ ಅಂತ. ವಿ ಅಬ್ಸರ್ವ್ಡ್ ರೈಸೋಸೋಮ್, ರೈಬೋಸೋಮ್, ವಿ ಅಬ್ಸರ್ವ್ಡ್ ಮೀಸೋಸೋಮ್, ವಿ ಅಬ್ಸರ್ವ್ಡ್ ಲೈಸೋಸೋಮ್. ಹೌದಾ, ಝೋಮ್ ಅಂತ ಬಂದಿದ್ದು. ಅದೇ ತರ ಇಲ್ಲೊಂದು ಝೋಮ್ ಇದೆ, ಕ್ರೋಮೋಝೋಮ್. ವಾಟ್ ಇಸ್ ದಟ್ ಸ್ಟ್ರಕ್ಚರ್? ಕ್ರೋಮೋಝೋಮ್. ಸೊ ಇನ್ ದಿಸ್ ಕ್ಲಾಸ್ ಲೆಟ್ಸ್ ಹ್ಯಾವ್ ಅ ಡಿಸ್ಕಷನ್ ಆನ್ ಕ್ರೋಮೋಝೋಮ್. ವರ್ಣತಂತುಗಳು, ಕನ್ನಡದಲ್ಲಿ ವರ್ಣತಂತು ಅಂತ ಹೇಳ್ತೀವಿ. ಏನ ವರ್ಣತಂತುಗಳು, ಏನ್ ಕೆಲಸ ಮಾಡ್ತವೆ, ಎದರ್ಲಿಂತ ಆಗಿರೋದು? ಸೊ ಲೆಟ್ಸ್ ಹ್ಯಾವ್ ಅ ಡಿಸ್ಕಷನ್ ಆನ್ ದಟ್ ಒನ್. ಕ್ರೋಮೋಝೋಮ್ ಸ್ಟ್ರಕ್ಚರ್ಸ್. ಕ್ರೋಮೋಝೋಮ್. ಸೊ ನಾವು ಕನ್ನಡದಲ್ಲಿ ಏನಂತ ಕರಿತಿದ್ವಿ? ಅದಕ್ಕೆ ವರ್ಣತಂತುಗಳು ಅಂತ ಕರಿತಿದ್ದೇವೆ, ವರ್ಣತಂತುಗಳು. ಸೊ ಲೆಟ್ ಮಿ ಸ್ಪ್ಲಿಟ್ ದಟ್ ವರ್ಡ್, ದಟ್ ಕ್ರೋಮೋಸೋಮ್ ವರ್ಡ್. ಕ್ರೋಮೋ ಮೀನ್ಸ್ ಕಲರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ರೋಮೋ? ಕಲರ್. ಝೋಮ್ ಮೀನ್ಸ್ ಅ ಬಾಡಿ. So the meaning of zoom is body. Then what is the meaning of chromosome? Chromosomes are the color bodies. ವರ್ಣತಂತುಗಳು, ಕಲರ್ ಬಾಡೀಸ್ ಪ್ರೆಸೆಂಟ್ ಇನ್ ದ ಸೆಲ್. ಅಂದ್ರೆ ಇದ್ರ ಮೀನಿಂಗು ಇದು ಕಲರ್ಫುಲ್ ಆಗಿರೋ ಬಾಡೀಸ್ ಅಂತ ಅರ್ಥ ಅಲ್ಲ. ಈಗ ನಾವು ಹೆಂಗ ಕ್ಲೋರೋಫ್ಲಾಸ್ಟ್ ಕನ್ಸಿಡರ್ ಮಾಡ್ತೀವಿ. ವಾಟ್ ಇಸ್ ದ ಕಲರ್ ಆಫ್ ಕ್ಲೋರೋಫ್ಲಾಸ್ಟ್? ಇಟ್ ಇಸ್ ಗ್ರೀನ್ ಇನ್ ಕಲರ್. ವೈ? ಬಿಕಾಸ್ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ಸೈಡ್ ದ ಕ್ಲೋರೋಫ್ಲಾಸ್ಟ್, hence chloroplast color is green. But chromosomes are not in the colored form. Chromosomes do not have colors. Chromosomes ಗೆ ಕಲರ್ ಇರೋದಿಲ್ಲ. ಬಟ್ ಯಾಕೆ ಅವನ ಕಲರ್ ಬಾಡಿ ಅಂತ ಕರಿತೀವಂದ್ರೆ, ನಾವು ಯಾವುದೇ ಸೆಲ್ ಪಾರ್ಟ್ಸ್ ಗಳನ್ನ ನೋಡೋ ಟೈಮ್ ದಲ್ಲಿ ಬಣ್ಣ ಹಾಕ್ತೇವೆ ನಾವು ಸೆಲ್ ಗಳಿಗೆ. ಇಫ್ ಯು ವಾಂಟ್ ಟು ಅಬ್ಸರ್ವ್ ಸೆಲ್ ಮೀನ್ಸ್ ವಿ ಹ್ಯಾವ್ ಟು ಆಡ್ ಸ್ಟೇನ್. ಸೊ ನಿನ್ನೆ ಕ್ಲಾಸ್ ನಲ್ಲಿ ಒಂದು ಸ್ಟೇನ್ ಹೇಳಿದೆ ನಿಮ್ಗೆ, ಬೇಸಿಕ್ ಸ್ಟೇನ್, ಬೇಸಿಕ್ ಡೈ. ಸೊ ಆ ಬೇಸಿಕ್ ಡೈ, ಆ ಬೇಸಿಕ್ ಕಲರ್ ಅನ್ನ ಹಾಕಿದಾಗ ಎಲ್ಲಾ ಪಾರ್ಟ್ಸ್ ಗಳ ಕಲರ್ ಆಗ್ತವೆ. ಬಟ್ ಈ ಕ್ರೋಮೋಸೋಮ್ಸ್ ಗಳು ಜಾಸ್ತಿ ಕಲರ್ ಆಗ್ತವೆ. ಆಫ್ಟರ್ ಆಡಿಂಗ್ ದ ಕಲರ್, ದೀಸ್ ಕ್ರೋಮೋಸೋಮ್ ಸ್ಟ್ರಕ್ಚರ್ ವಿಲ್ ಅಬ್ಸಾರ್ಬ್ ದ ಸ್ಟೇನ್ ಮೋರ್. ಸೊ ಬಣ್ಣವನ್ನ ಜಾಸ್ತಿ ಹೀರ್ಕೊಂಡು ಕಲರ್ ಆಗಿ ಕಾಣಿಸ್ತವೆ. ಹೆನ್ಸ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಕಲರ್ ಬಾಡೀಸ್ ಆರ್ ಕ್ರೋಮೋಸೋಮ್ಸ್. ಸೊ ಹಿಯರ್ these chromosome structure, they can be colored by the basic dye. ಸೊ ಎದರಿಂದ ಕಲರ್ ಮಾಡಬಹುದು ನಾವು? ಬೇಸಿಕ್ ಡೈ. ಸೊ ಬೇಸಿಕ್ ಡೈ ಅಂದ್ರೆ ಪ್ರತ್ಯಾಮ್ಲೀಯ ವರ್ಣಗಳು ಅಂತ ಕರಿತೀವಿ. ಆ ಪ್ರತ್ಯಾಮ್ಲೀಯ ವರ್ಣಗಳನ್ನು ಹಾಕಿದಾಗ ಆ ಸ್ಟ್ರಕ್ಚರ್ ಗಳು ಕಲರ್ ಆಗ್ತವಂತ. ಸೊ ಅದಕ್ಕೆ ನಿಮ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೆಲ್ ಆಗ್ಲಿ, ಮೈಟೋಕಾಂಡ್ರಿಯಾ ಆಗ್ಲಿ ಅಥವಾ ನ್ಯೂಕ್ಲಿಯಸ್ ಆಗ್ಲಿ, ಯಾವ ಸ್ಟ್ರಕ್ಚರ್ಸ್ ಗಳನ್ನ ನಾವು ಮೈಕ್ರೋಸ್ಕೋಪ್ ದಲ್ಲಿ ನೋಡೋ ಟೈಮ್ದಲ್ಲಿ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಆಫ್ಟರ್ ಆಡಿಂಗ್ ದ ಸ್ಟೇನ್, ಆಫ್ಟರ್ ಆಡಿಂಗ್ ದ ಕಲರ್ಸ್, ವಿ ಕ್ಯಾನ್ ಅಬ್ಸರ್ವ್ ದೋಸ್ ಪಾರ್ಟ್ಸ್ ಈಸಿಲಿ, ಚೆನ್ನಾಗಿ ನೋಡಬಹುದು ಅಂತ. ಬಟ್ ಕಲರ್ ಹಾಕಿದಾಗ ಯಾವ ಕಲರ್? ಬೇಸಿಕ್ ಕಲರ್ ಆರ್ ಬೇಸಿಕ್ ಡೈ. ಆಫ್ಟರ್ ಆಡಿಂಗ್ ದ ಬೇಸಿಕ್ ಡೈ, ದೀಸ್ ಸ್ಟ್ರಕ್ಚರ್ಸ್ ಆರ್ ಲುಕಿಂಗ್ ವೆರಿ ಪ್ರಾಮಿನೆಂಟ್. ಸೊ ನೀಟ್ ಆಗಿ ಚೆನ್ನಾಗಿ ಕಾಣಿಸ್ತವಂತ. ಹೆನ್ಸ್ ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ chromosomes. So that basic dye usually we are using is acetocarmine. ಯಾವ ಕಲರ್ ಹಾಕೋದು? ಅಸಿಟೋಕಾರ್ಮೈನ್. ಅಸಿಟೋಕಾರ್ಮೈನ್ ಅನ್ನು ಇದೊಂದು ಬಣ್ಣವನ್ನು ಹಾಕಿದಾಗ ಈ ಕ್ರೋಮೋಸೋಮ್ ಸ್ಟ್ರಕ್ಚರ್ಸ್ ಗಳು ಜಾಸ್ತಿ ಕಲರ್ ಆಗಿ ಕಾಣಿಸ್ತವೆ. ಅಂದ್ರೆ ಪಿಂಕ್ ಕಲರ್ ದಲ್ಲಿ ಕಾಣಿಸ್ತವೆ, ರೆಡಿಶ್ ಪಿಂಕ್ ಕಲರ್ ದಲ್ಲಿ ಕಾಣಿಸ್ತವೆ. ಸೊ ಎದರ್ಲಿಂತ ಆಗಿರ್ತವೆ ಕ್ರೋಮೋಸೋಮ್ಸ್ ಅಂತ? ದೀಸ್ ಕ್ರೋಮೋಸೋಮ್ಸ್ ಆರ್ ಮೇಡ್ ಅಪ್ ಆಫ್ ಕ್ರೋಮ್ಯಾಟಿನ್. Made up of what? Chromatin. So in the previous class we discussed about this chromatin. Chromatin means it is a fiber. Fiber ಅಂತ ಗೊತ್ತಾಗುತ್ತಲ್ಲ, ಎಳೆ ಆಕಾರದ ಸ್ಟ್ರಕ್ಚರ್ ಗಳಂತ. Chromatin is the fiber made up of two materials, DNA and protein. DNA ಮತ್ತು ಪ್ರೋಟೀನ್ ಎರಡು ಸೇರ್ಕೊಂಡು ಆಗಿರೋ ಎಳೆಗಳಿಗೆ ನಾವು ಏನಂತ ಕರಿತೀವಿ? ಕ್ರೋಮ್ಯಾಟಿನ್.
ಆ ಕ್ರೋಮ್ಯಾಟಿನ್ ಫೈಬರ್ ಗಳಿಂದ ನಾವೇನ್ ರೆಡಿ ಮಾಡಬಹುದು, ಕ್ರೋಮೋಸೋಮ್ಸ್. ಸೊ ಹಿಯರ್ ದ ಕ್ರೋಮ್ಯಾಟಿನ್ ಮೀನ್ಸ್ ಇಟ್ ಈಸ್ ನ್ಯೂಕ್ಲಿಯೋಪ್ರೋಟೀನ್ ಫೈಬರ್. ಕ್ರೋಮೋಸೋಮ್ ಇನ್ನೊಂದು ಹೆಸರು ನಾವು ಏನಂತ ಕೊಡ್ಬೋದು, ಸಾರಿ ಕ್ರೋಮ್ಯಾಟಿನ್ ಏನಂತ ಕರಿಬಹುದು, ನ್ಯೂಕ್ಲಿಯೋಪ್ರೋಟೀನ್ ಫೈಬರ್. ಫೈಬರ್ ಅಂತ ತಲೆ ಇಟ್ಕೊಡ್ರಿ, ಅದೊಂದು ಎಳೆ ಅಂತ. ಸೊ ಡಿ ಎನ್ ಗೊತ್ತಾಗುತ್ತಲ್ಲ, ಡಿ ಎನ್ ಅನ್ನೋದು ಒಂದು ಎಳೆ. ಆ ಡಿ ಎನ್ ಗೆ ಪ್ರೋಟೀನ್ ಗಳು ಸೇರ್ಕೊಂಡಿದೆ ಎಲ್ಲಿ, ನ್ಯೂಕ್ಲಿಯಸ್ ಒಳಗಡೆ. ನ್ಯೂಕ್ಲಿಯೋಪ್ರೋಟೀನ್ ಫೈಬರ್ ಈಸ್ ನಥಿಂಗ್ ಬಟ್ chromatin. So that chromatin, it is made up of two materials majorly. Which are those two materials? The DNA and proteins. DNA ಮತ್ತು proteins ಗಳಿಂದ ಆಗಿರೋದಂತ. Say for example, let me consider this is the structure of DNA. So DNA structure ಗೊತ್ತಲ್ಲ ನಮ್ಗೆ. ಸೊ ಈ ರೀತಿ ಕಾಣಿಸುತ್ತೆ DNA ಸ್ಟ್ರಕ್ಚರ್. ಮತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಆ ಡಿ ಎನ್ ಅನ್ನೋದೇನು, ಎದರ್ಲಿಂತ ಆಗಿರೋದು, ಅದ್ರ ಕೆಲಸ ಏನು, ಸೊ ಅದರ ಪ್ರೊಸೆಸ್ ಗಳು ಏನೇನು ಬರ್ತವೆ, ಇದೆಲ್ಲ ಸೆಕೆಂಡ್ PU ದಲ್ಲಿ ಬಂದಾಗ ನಿಮ್ಗೆ ಸಪರೇಟ್ ಚಾಪ್ಟರ್ಸ್ ಗಳೇ ಇದಾವೆ ಡಿ ಎನ್ ರಿಲೇಟೆಡ್. ಅಂಡ್ ಇಟ್ ಈಸ್ ಅ ಮಾಸ್ಟರ್ ಮಾಲಿಕ್ಯೂಲ್ ಕಂಟ್ರೋಲಿಂಗ್ ಆಲ್ಮೋಸ್ಟ್ ಆಲ್ ಆಕ್ಟಿವಿಟೀಸ್ ಆಫ್ ಅವರ್ ಸೆಲ್. ಸೊ ಇಟ್ ಇಸ್ ಅ ಮೇಜರ್ ಮಾಲಿಕ್ಯೂಲ್. ಬಟ್ ಇದ್ರ ಬಗ್ಗೆ ಸಪರೇಟ್ ಚಾಪ್ಟರ್ಸ್ ಗಳೇ ಇದಾವೆ. ಬಟ್ ಈ ಸದ್ಯಕ್ಕೆ ಅದರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಒಂದು ತಲೆ ಇಟ್ಕೊಳ್ರಿ, ವಾಟ್ ಎವರ್ ದ ಆಕ್ಟಿವಿಟೀಸ್ ವಿ ಆರ್ ಎಕ್ಸಿಬಿಟಿಂಗ್ or whatever the activities exhibited by the cell, almost all activities are controlled by DNA. ಅದೊಂದು ತಲೆ ಇಟ್ಕೊಳ್ರಿ. ನಾವ್ ಏನ್ ಲಕ್ಷಣಗಳನ್ನ ತೋರಿಸ್ತೇವೆ ಅಥವಾ ನಮ್ಮ ಜೀವಕೋಶಗಳು ಏನೇನ್ ಕೆಲಸ ಮಾಡ್ತವೆ, ಆಲ್ಮೋಸ್ಟ್ ಎಲ್ಲಾ ಕೆಲಸಗಳನ್ನ ಕಂಟ್ರೋಲ್ ಮಾಡೋದು ಯಾರು, DNA. ಅದೊಂದು ಎಳೆ ಆಕಾರದಲ್ಲಿ ಇರ್ತದೆ DNA. ಈ DNA ಗೆ ಪ್ರೋಟೀನ್ ಗಳು ಸುತ್ತಕೊಳ್ತವೆ. ಸೊ ದೋಸ್ ಆರ್ attracted by some proteins, and those proteins are usually ಬೇಸಿಕ್ ಪ್ರೋಟೀನ್ಸ್. ಎಂತ ಪ್ರೋಟೀನ್ಸ್ ಗಳು, ಬೇಸಿಕ್ ಪ್ರೋಟೀನ್. ನೀವು ಕೇಳ್ಬೋದು ಬೇಸಿಕ್ ಆಸಿಡಿಕ್ ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ, ಕನ್ನಡದಲ್ಲಿ ಆಮ್ಲೀಯ ಪ್ರತ್ಯಾಮ್ಲೀಯ ಅಂತ ಹೇಳ್ತಿದ್ವಿ ನಾವು. ಸೊ ದ ಪ್ರೋಟೀನ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂಡ್ ದ DNA ಇಸ್ ಅಸಿಡಿಕ್ ಇನ್ ನೇಚರ್. DNA ಅನ್ನೋದು ಯಾವ ನೇಚರ್ ದಲ್ಲಿರುತ್ತೆ, ಸ್ವರೂಪದಲ್ಲಿರುತ್ತೆ, ಅಸಿಡಿಕ್. DNA ಇಸ್ ಅಸಿಡಿಕ್ ಅಂಡ್ ದ ಅಟ್ಯಾಚ್ಡ್ ಪ್ರೋಟೀನ್ಸ್ ಆರ್ ಬೇಸಿಕ್. And in that protein, that means basic protein, we are usually observing two kinds. One is histone protein. Yeah, protein adu histone protein. So this basic protein is histone protein. Idu histone protein. ಆ ಹಿಸ್ಟೋನ್ ಪ್ರೋಟೀನ್ DNA ಗೆ ಸುತ್ತಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತಂತ, DNA ಪ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದಂತ. And another protein we are having NHC protein. ಹಿಸ್ಟೋನ್ ಪ್ರೋಟೀನ್ ಅಂಡ್ NHC ಪ್ರೋಟೀನ್. ಏನಿ NHC ಅಂದ್ರೆ, NHC ಮೀನ್ಸ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ ಅಂದ್ರೆ ಹಿಸ್ಟೋನ್ ಪ್ರೋಟೀನ್ ಬಿಟ್ಟು ಬೇರೆ ತರ ಪ್ರೋಟೀನ್ಸ್ ಗಳಂತ. ಹಿಸ್ಟೋನ್ ಪ್ರೋಟೀನ್ ಅಂತ ಇದು ಬೇಸಿಕ್ ಪ್ರೋಟೀನ್. ಇದು DNA ಯಾವ ನೇಚರ್ ದಲ್ಲಿದೆ, ಬೇಸಿಕ್. ಅಸಿಡಿಕ್ ಬೇಸಿಕ್ ಎರಡು ಒಂದಕ್ಕೊಂದು ಕೂಡ್ಕೊಳ್ತಾವಂತೆ. ಸೊ ಈ ಪ್ರೋಟೀನ್ DNA ಕೂಡ್ಕೊಳ್ತವೆ. ಆ ಹಿಸ್ಟೋನ್ ಪ್ರೋಟೀನ್ ಬಿಟ್ಟು ಇನ್ನೊಂದು ಪ್ರೋಟೀನ್ ಯೂಸ್ ಆಗುತ್ತೆ, NHC ಪ್ರೋಟೀನ್, ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್. ಸೊ these are the two types of proteins along with DNA. ಸೊ ಇವು ಎರಡು ಸೇರ್ಕೊಂಡು ಏನಾಗೋದು, ಕ್ರೋಮ್ಯಾಟಿನ್ ಸ್ಟ್ರಕ್ಚರ್ ರೆಡಿ ಆಗೋದು. ಸೊ ಈ ಕ್ರೋಮ್ಯಾಟಿನ್ ಹೇಗೆ ಕಾಣಿಸುತ್ತೆ ಅಂದ್ರೆ, ಇನ್ ದ ಲಾಸ್ಟ್ ಕ್ಲಾಸ್ ವಿ ಅಬ್ಸರ್ವ್ ದಟ್ ಒನ್. ಸೊ ಇನ್ಸೈಡ್ ದ ನ್ಯೂಕ್ಲಿಯಸ್ we can observe the chromatin in highly coiled thread form. ನೋಡ್ತಿದ್ವಲ್ಲ ಈ ರೀತಿ. So this is what the chromatin, and one side we observe the nucleolus, right? So that chromatin present inside the nucleus we can observe at a particular stage of a cell. ಈಗ ನಾವು ಜೀವಕೋಶವನ್ನ ಮೈಕ್ರೋಸ್ಕೋಪ್ ದಲ್ಲಿ ನೋಡ್ತಿದ್ವಿ ಅಂದ್ರೆ, ಆ ಜೀವಕೋಶ ಯಾವ ಹಂತದಲ್ಲಿದೆ ಅಂತ ಕ್ವಶನ್ ಬರುತ್ತೆ. ಆ ಜೀವಕೋಶ ರೆಸ್ಟ್ ತಗೊಳ್ತಾ ಇದ್ದೇನೋ, ಆ ಜೀವಕೋಶ ವಿಭಜನೆ ಆಗ್ತಾ ಇದ್ದೇನೋ ಅಂತ ಕ್ವಶನ್ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಥ್ರೂ ಔಟ್ ಅವರ್ ಬಾಡಿ all cells are not present in a resting condition. Some cells are in the resting condition. Resting condition means, of course, they are doing their activities but not dividing. But some cells are dividing. ಕೆಲವೊಂದಿಷ್ಟು ಸೆಲ್ಸ್ ಗಳು ವಿಭಜನೆ ಆಗ್ತಿರ್ತವೆ, ಕೆಲವೊಂದಿಷ್ಟು ಸೆಲ್ಸ್ ಗಳು ಬೇರೆ ಕೆಲಸ ಮಾಡ್ತಿರ್ತವೆ. ಈ ಬೇರೆ ಕೆಲಸ ಮಾಡೋ ಸೆಲ್ಸ್ ಗಳನ್ನ, ಅಂದ್ರೆ ವಿಭಜನೆ ಆಗದೆ ಇರೋ ಸೆಲ್ಸ್ ಗಳನ್ನ ನಾವು ಇಂಟರ್ಪೇಜ್ ಅಂತ ಕರಿತೇವೆ. ವಾಟ್ ದಟ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಇಂಟರ್ಪೇಜ್.
So interphase means here the cell is not dividing. ಬಟ್ ಸೆಲ್ ಇಂಟರ್ಪೇಜ್ ಬಿಟ್ಟು ಹೊರಗಡೆ ಬಂದ್ರೆ ಅಂದ್ರೆ ಆ ಸ್ಟೇಜ್ ಬಿಟ್ಟು ಹೊರಗಡೆ ಬಂದ್ರೆ ಸೆಲ್ ವಿಭಜನೆ ಆಗ್ಲಿಕ್ಕೆ ರೆಡಿ ಆಗುತ್ತಂತೆ. ಸೊ ಇನ್ ದ ಇಂಟರ್ಪೇಜ್ ವೆನ್ ವಿ ಅಬ್ಸರ್ವ್ ದ ಸೆಲ್ ನ್ಯೂಕ್ಲಿಯಸ್ ಈಸ್ ಲುಕಿಂಗ್ ಲೈಕ್ ದಿಸ್ ಅಂಡ್ ಇನ್ಸೈಡ್ ವಿ ಕ್ಯಾನ್ ಸಿ ದ ಕ್ರೋಮ್ಯಾಟಿನ್ ಸ್ಟ್ರಕ್ಚರ್. ಅದ್ರೊಳಗಡೆ ಯಾವ ಸ್ಟ್ರಕ್ಚರ್ ನೋಡ್ತೀವಿ? ಕ್ರೋಮ್ಯಾಟಿನ್ ಸ್ಟ್ರಕ್ಚರ್. ನೆನಪಿಟ್ಟುಕೊಳ್ರಿ, ಸೆಲ್ ವಿಭಜನೆ ಆಗ್ತಾ ಇಲ್ಲ ಅಂತ ಸಮಯದಲ್ಲಿ DNA ಒಳಗಡೆ ಈ ರೀತಿ ಸುತ್ತಕೊಂಡಿರೋ ರೂಪದಲ್ಲಿ ಕಾಣಿಸುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕ್ರೋಮ್ಯಾಟಿನ್. ಸಪೋಸ್ ಇಫ್ ದ ಸೆಲ್ ಸ್ಟಾರ್ಟ್ ಡಿವೈಡಿಂಗ್, ಇಫ್ ದ ಸೆಲ್ ಅಂಡರ್ಗೋಸ್ ಡಿವಿಷನ್, ಸೆಲ್ ವಿಭಜನೆ ಆಗ್ತಾ ಇತ್ತು ಅಂದ್ರೆ ಆವಾಗ ಇದೇ ಕ್ರೋಮ್ಯಾಟಿನ್ ಕಂಡೆನ್ಸ್ ಆಗುತ್ತೆ. ದ ಕ್ರೋಮ್ಯಾಟಿನ್ ವಿಲ್ ಕಂಡೆನ್ಸ್, ಗಟ್ಟಿ ಆಗೋದಂತ. ಅಂಡ್ ಇಟ್ ಅಟೈನ್ಸ್ ಒನ್ ಪರ್ಟಿಕ್ಯುಲರ್ ಶೇಪ್. ಸೊ ಅಟ್ ದ ಟೈಮ್ when the cell is going to divide, during cell division time, the chromatin get condensed into chromosome. Chromatin ಏನ ಕನ್ವರ್ಟ್ ಆಗುತ್ತವ? ಕ್ರೋಮೋಸೋಮ್. The chromatin becomes chromosome. Let me mark here. The chromatin becomes chromosome. ಯಾವ ಟೈಮ್ದಲ್ಲಿ? ಸೆಲ್ ವಿಭಜನೆ ಆಗುವ ಟೈಮ್ದಲ್ಲಿ ಕ್ರೋಮ್ಯಾಟಿನ್ ಇದ್ದು ಕ್ರೋಮೋಸೋಮ್ ಆಗುತ್ತೆ. ಸೊ how it is going to happen? Let me consider the same structure I am considering here. So this total structure is chromatin, right? This chromatin, it is condensed in particular shape, and that shape will be looking like this. Yes. Right, like this. See here. This chromatin, now it is condensed, ಗಟ್ಟಿ ಆಗೋದು, and it attains one particular shape. So this is the shape of that structure. Now this shape we will call it as chromosome. ಇದಕ್ಕೆ ನಾವೇನಂತ ಕರಿತೀವಿ? ಕ್ರೋಮೋಸೋಮ್ ಅಂತ ಕರಿತೀವಿ. ಸೊ ಇದೇ ಕ್ರೋಮೋಸೋಮ್ ಕ್ರೋಮ್ಯಾಟಿನ್ ಈ ರೀತಿ ರೂಪಾಂತರ ಹೊಂದಿರೋದಂತ. ಯಾವ ಟೈಮ್ದಲ್ಲಿ? ಸೆಲ್ ಡಿವಿಷನ್ ಆಗೋ ಟೈಮ್ದಲ್ಲಿ. ಸೊ ಇದಕ್ಕೆ ನಾವು ವರ್ಣತಂತು ಅಂತ ಕರಿತೀವಿ. And if we consider this structure, it is not covered by any membrane. ಇಲ್ಲಿ ಸುತ್ತಲೂ ಯಾವ ಮೆಂಬ್ರೇನ್ ಇರೋದಿಲ್ಲ. ಇದೇ ಕ್ರೋಮ್ಯಾಟಿನ್ ಈ ರೀತಿ ಸುತ್ತಕೊಂಡಿರೋದಂತ. And this chromatin condensed into chromosome, this chromosome, it is having arms. ಇದಕ್ಕೆ ಕೈಗಳಿದಾವಂತ. See here. This total structure is one arm. ನಾನು ಅದನ್ನ ಸ್ವಲ್ಪ ಮಾರ್ಕ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಇಲ್ಲಿ ಲೇಯರ್ ಇರೋದಿಲ್ಲ, ಈ ರೀತಿ ನಿಮ್ಗೆ ಸಪರೇಟ್ ಮಾಡೋ ಸಲುವಾಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಎಸ್, ದಿಸ್ ಟೋಟಲ್ ಪಾರ್ಟ್ ಈಸ್ ಒನ್ ಆರ್ಮ್. ಅದೊಂದು ಕೈ ಅಂತ ಅನ್ಕೊಡ್ರಿ, ಕ್ರೋಮೋಸೋಮ್ ಕೈ ಅಂತ. ಅಂಡ್ ದಿಸ್ ಪಾರ್ಟ್ ಈಸ್ ಒನ್ ಆರ್ಮ್. ಇದೊಂದು ಆರ್ಮ್ ಅಂತ. ರೈಟ್? ಟೋಟಲಿ ಹೌ ಮೆನಿ ಆರ್ಮ್ಸ್ ಆರ್ ಪ್ರೆಸೆಂಟ್ ಹಿಯರ್? 2 arms are present here. ಸೊ ಸೆಲ್ ಡಿವಿಷನ್ ಆಗೋಕ್ಕಿಂತ ಮುಂಚೆ ಒಂದೇ ಆರ್ಮ್ ಇರುತ್ತೆ ಇಲ್ಲಿ, ಕ್ರೋಮೋಸೋಮ್ ಅಂದ್ರೆ. ಬಟ್ ಸೆಲ್ ಡಿವಿಷನ್ ಆಗೋ ಟೈಮ್ದಲ್ಲಿ ಈ ಆರ್ಮ್ ಡಬಲ್ ಆಗುತ್ತೆ. ಇದ್ರದ್ದು ಇನ್ನೊಂದು ರೂಪ ಬರುತ್ತೆ, ಡಬಲ್ ಆಗುತ್ತಂತ. ಸೊ ದೀಸ್ ಆರ್ಮ್ಸ್ ವಿ ವಿಲ್ ರೆಫರ್ ದಮ್ ಆಸ್ chromatids. What we'll call them as chromatids. How many chromatids are present? 2 chromatids. ಆ ಎರಡು chromatids ಗಳನ್ನ ಸೆಂಟರ್ದಲ್ಲಿ ಹಿಡ್ಕೊಳ್ಳಿಕ್ಕೆ ಒಂದು ಸ್ಟ್ರಕ್ಚರ್ ಇರುತ್ತೆ. ದಟ್ ಮೀನ್ಸ್ ಬೋತ್ ಆರ್ಮ್ಸ್ ಆರ್ ಅಟ್ಯಾಚ್ ಅಟ್ ದ ಸೆಂಟರ್. ದಿಸ್ ಸೆಂಟರ್ ವಿ ವಿಲ್ ರೆಫರ್ ಇಟ್ ಆಸ್ ಸೆಂಟ್ರೋಮಿಯರ್. ಏನಂತ ಕರಿತೀವಿ? ಸೆಂಟ್ರೋಮಿಯರ್. ಇಲ್ಲಿ ಅಟ್ಯಾಚ್ಮೆಂಟ್ ಆಗಿದ್ದ ಪಾಯಿಂಟ್. ಈ ಸೆಂಟ್ರೋಮಿಯರ್ಗೆ ನಾವು ಸಮ್ ಟೈಮ್ಸ್ ಪ್ರೈಮರಿ ಕನ್ಸ್ಟ್ರಕ್ಷನ್ ಅಂತ ಕರಿತೇವೆ. We will call it as primary constriction. Constriction ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ ನಿಮ್ಗೆ? ಕನ್ಸ್ಟ್ರಿಕ್ಷನ್ ಅಂತಂದ್ರೆ ಹತ್ತಿ ಆಗಿರೋದಂತ. ಈಗ ಒಂದು ಬಲೂನ್ ಇದೆ ಅಂತ ಅನ್ಕೊಡ್ರಿ, ಅಲಾಂಗೇಟೆಡ್ ಬಲೂನ್ ಸೆಂಟರ್ ದಲ್ಲಿ ಪ್ರೆಸ್ ಮಾಡಿದ್ರೆ ಹತ್ತಿ ಆಗಿಬಿಡುತ್ತೆ ಬಲೂನ್. ಅದಕ್ಕೆ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಹಿಯರ್ ಇಟ್ ಈಸ್ ಕನ್ಸ್ಟ್ರಿಕ್ಟೆಡ್ ಅಟ್ ದ ಸೆಂಟರ್. ಸೊ ದಟ್ ಪ್ರೈಮರಿ ಕನ್ಸ್ಟ್ರಿಕ್ಷನ್, ಮೊದಲನೇ ಕನ್ಸ್ಟ್ರಿಕ್ಷನ್ ಇಲ್ಲಿ ಇರೋದು. ಈ ಕನ್ಸ್ಟ್ರಿಕ್ಷನ್ ಗೆ ಎರಡು ಆರ್ಮ್ಸ್ ಗಳ ಅಟ್ಯಾಚ್ಮೆಂಟ್ ಆಗಿರೋದಂತ. ದೆನ್ ದಟ್ ಅಟ್ಯಾಚ್ ಸೆಂಟರ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರೋಮಿಯರ್. ಏನಂತ ಕರಿತೀವಿ? ಸೆಂಟ್ರೋಮಿಯರ್. Now this centromere, it is covered by a protein layer. ಈ ಸೆಂಟ್ರೋಮಿಯರ್ ಗೆ ಹೊರಗ್ಲಿಂತ ಒಂದು ಪ್ರೋಟೀನ್ ಕವಚ ಇರುತ್ತೆ.
protein kavacha. So that layer we will call it as kinetochore. So ಅದಕ್ಕೆ ಏನಂತ ಕರಿತೇವೆ? Kinetochore. This attached fibrous protein material. ಇದರ ಸುತ್ತಲೂ ಇರೋದಂತ kinetochore. Right? This is the structure of one chromosome. ಆ ಕ್ರೋಮೋಸೋಮ್ ನೋಡ್ಲಿಕ್ಕೆ ಈ ರೀತಿ ಕಾಣಿಸೋದಂತ. ಸೊ ಕ್ರೋಮೋಸೋಮ್ ಎದಲಿಂತ ಆಗಿರೋದು ಕ್ರೋಮ್ಯಾಟಿನ್ ಕಂಡೆನ್ಸ್ ಆದ್ಮೇಲೆ ಆ ರೀತಿ ಕಾಣಿಸೋದಂತ. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಸೊ ದಿಸ್ ಕ್ರೋಮ್ಯಾಟಿನ್ ಸ್ಟ್ರಕ್ಚರ್, ದಿಸ್ ಕಲರ್ಡ್ ಸ್ಟ್ರಕ್ಚರ್ ಫಸ್ಟ್ ಅಬ್ಸರ್ವ್ಡ್ ಬೈ ಫ್ಲೆಮಿಂಗ್ ಸೈಂಟಿಸ್ಟ್. ಫ್ಲೆಮಿಂಗ್ ಅನ್ನೋ ನೋಡಿದ. ಬಟ್ ದ ಆಕ್ಚುಯಲ್ ಕ್ರೋಮೋಸೋಮ್ ಟರ್ಮ್ ಇಟ್ ಈಸ್ ಕಾಯಿನ್ಡ್ ಬೈ ಅನದರ್ ಸೈಂಟಿಸ್ಟ್, ವಾಲ್ಡೇಯರ್. Waldeyer, he coined the term. Chromosome ಅಂತ ಹೆಸರು ಕೊಟ್ಟವರು ಯಾರು? Waldeyer, the scientist Waldeyer. But first observed by this chromatin structure, first observed by Fleming scientist. ಅವನು ನೋಡಿದ. ಬಟ್ ಅದು ಹೆಸರು ಕೊಟ್ಟವರು ಯಾರು? Waldeyer. ಸೊ ಕ್ರೋಮೋಸೋಮ್ ಈ ರೀತಿ ಕಾಣಿಸೋದಂತ. ಅಂಡ್ ಇನ್ ಸಮ್ ಫ್ಯೂ ಕೇಸಸ್, ನಾನು ಈ ಸ್ಟ್ರಕ್ಚರ್ ಈ ರೀತಿ ಡ್ರಾ ಮಾಡಬಹುದಾ? ಸೊ ಈ ಸ್ಟ್ರಕ್ಚರ್ ಈ ರೀತಿ ತೋರಿಸಬಹುದಾ? ಓಕೆ, ಈ ರೀತಿ ತೋರಿಸ್ತಾನೆ ಅಂತ ಅನ್ಕೊಂಡ್ರೆ ದಿಸ್ ಇಸ್ ಒನ್ ಕ್ರೋಮೋಸೋಮ್. ಬಟ್ ಇನ್ ಫ್ಯೂ ಕೇಸಸ್, ಇನ್ ಫ್ಯೂ ಕ್ರೋಮೋಸೋಮ್ಸ್, at some regions, in some chromatid regions, we can see one more constriction. ಈ ಭಾಗಗಳಲ್ಲಿ ಮತ್ತೊಂದು ಸಾರಿ ಕನ್ಸ್ಟ್ರಕ್ಷನ್ ಆಯ್ತು ಅಂತ ಅನ್ಕೊಂಡ್ರೆ, ನಾನು ಇದನ್ನ ಇಲ್ಲೊಂದು ಕನ್ಸ್ಟ್ರಕ್ಷನ್ ಮಾಡಿದೆ ಅಂತ ಅನ್ಕೊಂಡ್ರೆ, ಇಲ್ಲೊಂದು ಕನ್ಸ್ಟ್ರಕ್ಷನ್, ಇಲ್ಲೊಂದು ಕನ್ಸ್ಟ್ರಕ್ಷನ್. ಸೊ ಈ ರೀತಿ ಕಾಣಿಸುತ್ತಾ? ಆ ರೀತಿ ರೈಟ್. ಇನ್ ಅ ಫ್ಯೂ ಕೇಸಸ್, ಇನ್ ಫ್ಯೂ ಕ್ರೋಮೋಸೋಮ್ಸ್, ಕೆಲವೊಂದಿಷ್ಟು ವರ್ಣತಂತುಗಳಲ್ಲಿ ನಾವು ಎರಡನೇ ರೂಪದ ಕನ್ಸ್ಟ್ರಕ್ಷನ್ ನೋಡ್ತೇವೆ, ಸೆಕೆಂಡರಿ ಕನ್ಸ್ಟ್ರಕ್ಷನ್ ಇಲ್ಲಿ. ಸೊ ದಿಸ್ ಇಸ್ ಸೆಕೆಂಡರಿ ಕನ್ಸ್ಟ್ರಕ್ಷನ್. ಕೆಲವೊಂದಿಷ್ಟು ಕ್ರೋಮೋಸೋಮ್ಗಳಲ್ಲಿ ದಿಸ್ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಇಲ್ಲಿ 10 ಆಗಿದೆ ನೋಡ್ರಿ. ಸೆಕೆಂಡರಿ ಕನ್ಸ್ಟ್ರಕ್ಷನ್ ಅಬೋವ್ ವಿ ಕ್ಯಾನ್ ಸಿ the chromosome part, the chromatid part, it is called as satellite DNA. So ಇದಕ್ಕೆ ನಾವು ಒಂದು ಸ್ಪೆಷಲ್ ನೇಮ್ ಕೊಟ್ಟಿದ್ದೇವೆ. ವಾಟ್ ದಟ್ ನೇಮ್ ಇಸ್? ಸ್ಯಾಟಲೈಟ್ DNA. ಏನದು ಸ್ಯಾಟಲೈಟ್ DNA, ಏನಾದ್ರೂ ವರ್ಕ್ ಅನ್ನೋದು ನಿಮ್ಮ ಹೈಯರ್ ಕ್ಲಾಸಸ್ ಹೋದಾಗ ಗೊತ್ತಾಗುತ್ತೆ. ಬಟ್ ತಲೆ ಇಟ್ಕೊಳ್ರಿ, these constructed upper portions are called as satellite DNA, and these satellite DNA are very helpful in case of DNA fingerprinting technique. ನಾವು ವರ್ಡ್ ಕೇಳಿದೀವಲ್ಲ, DNA ಬೆರಳಚ್ಚು ತಂತ್ರಜ್ಞಾನ. ಆ DNA ಬೆರಳಚ್ಚು ತಂತ್ರಜ್ಞಾನದಲ್ಲಿ ಈ ಸ್ಯಾಟಲೈಟ್ DNA ಯೂಸ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಅನ್ನೋದು ನೀವು ಸೆಕೆಂಡ್ ಫ್ಯೂ ಬಂದಾಗ ಸ್ಟಡಿ ಮಾಡ್ತೀರಿ. ಸೊ ದೀಸ್ ದ ಸ್ಟ್ರಕ್ಚರ್ಸ್ ಆರ್ ಸ್ಯಾಟಲೈಟ್ DNA ಫಾರ್ಮ್ಡ್ ಆಫ್ಟರ್ ದ ಸೆಕೆಂಡರಿ ಕನ್ಸ್ಟ್ರಕ್ಷನ್ ಇನ್ ಸಮ್ ಕ್ರೋಮೋಸೋಮ್ಸ್. ಕೆಲವೊಂದಿಷ್ಟು ಕ್ರೋಮೋಸೋಮ್ಸ್ ಗಳಲ್ಲಿ ಕಾಣಿಸೋದಂತ. ಅಂಡ್ ಥಿಂಗ್ ಇಸ್ ದಟ್ ದೀಸ್ ಕ್ರೋಮೋಸೋಮ್ಸ್ ದೇ ಆರ್ ಡಿಫರ್ ಫ್ರಮ್ ಸ್ಪೀಸೀಸ್ ಟು ಸ್ಪೀಸೀಸ್, ದೇರ್ ನಂಬರ್ ಡಿಫ್ರೆಂಟ್ ಆಗೋದಂತ. ಈಗ ಒಂದು ಎಕ್ಸಾಂಪಲ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಲೆಟ್ ಮಿ ರೈಟ್ ಹಿಯರ್, ಇನ್ ಕೇಸ್ ಆಫ್ ಹ್ಯೂಮನ್ ಅಂದ್ರೆ ನಮ್ಮಲ್ಲಿ ನಮ್ಮ ಪ್ರತಿ ಜೀವಕೋಶದಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಗಳಿರ್ತಾವ, ವರ್ಣತಂತುಗಳು ಎಷ್ಟು ಇರ್ತಾವಂತ. ಎಸ್, ಸೊ ಹಿಯರ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ವಿ ವಿಲ್ ಅಬ್ಸರ್ವ್ 46 ಕ್ರೋಮೋಸೋಮ್ಸ್. ನಮ್ಮ ಪ್ರತಿ ಜೀವಕೋಶದಲ್ಲಿ ಈ ತರದ ವರ್ಣತಂತುಗಳು ಎಷ್ಟಿರ್ತಾವ? 46. And among the 46 chromosome, 23 chromosomes are coming from our mother. 23 chromosomes are coming from our father. ನಮ್ಮ ತಂದೆಲಿಂದ ಬಂದಿರೋದು 23 ಕ್ರೋಮೋಸೋಮ್, ತಾಯಿಲಿಂದ ಬಂದಿರೋದು 23 ಕ್ರೋಮೋಸೋಮ್. ಟೋಟಲ್ 46 ಕ್ರೋಮೋಸೋಮ್. ಅಂದ್ರೆ ಜೋಡಿ ಮಾಡಿದ್ರೆ ಎಷ್ಟಾಗ್ತವೆ? 23 pairs, each pair having 2 chromosomes. Like that we can make 23 pairs. ಮತ್ತು ಇದು 46 ಕ್ರೋಮೋಸೋಮ್, ನಮಗಿದು ಇಷ್ಟು 46. ಬೇರೆ ಜೀವಿಗಳೇ ಆ ಕ್ರೋಮೋಸೋಮ್ ಚೇಂಜ್ ಆಗುತ್ತೆ. ಸೊ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ರೋಮೋಸೋಮ್ ನಂಬರ್ಸ್. ಅಂದ್ರೆ ಕ್ರೋಮೋಸೋಮ್ ನಂಬರ್ ವೇರಿಯೇಷನ್ ಆಗ್ಬೋದಂತ. ಅಂಡ್ ಒನ್ ಮೋರ್ ಥಿಂಗ್, ಅಮಾಂಗ್ ದ 46 chromosomes we can divide the chromosomes into 2 categories. ಇವನ್ನ 2 ಕ್ಯಾಟಗರಿ ಅಂತ ಮಾಡಬಹುದು ಕ್ರೋಮೋಸೋಮ್ಸ್ ಅನ್ನ. ಸೊ 44 chromosome and 2 chromosomes, ಅವುಗಳನ್ನ ಸಪರೇಟ್ ಮಾಡಬಹುದಂತ.
These 44 chromosomes, we will call them as autosome, and these two chromosomes we will call them as allosome. So ಇದು ಇಂಪಾರ್ಟೆಂಟ್ ಆಗಿ ಇಟ್ಕೊಳ್ರಿ. ಕ್ರೋಮೋಸೋಮ್ಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಿದವರು. So some of the chromosomes are called as autosome, some chromosomes are called as allosome. Autosome ಅಂದ್ರೆ ಈ 44 ಕ್ರೋಮೋಸೋಮ್ಗಳು ಹೆಣ್ಣಿಗೂ ಮತ್ತು ಗಂಡಿಗೂ ಸೇಮ್ ಇರ್ತಾವಂತ. ಬಟ್ ಎರಡು ಕ್ರೋಮೋಸೋಮ್ಗಳು ಹೆಣ್ಣಿನ ದೇಹದಲ್ಲಿ ಗಂಡಿನ ದೇಹದಲ್ಲಿ ವೇರಿಯೇಷನ್ ಆಗ್ಬೋದಂತ. ಸೇ ಫಾರ್ ಎಕ್ಸಾಂಪಲ್ ವಿ ವಿಲ್ ಕನ್ಸಿಡರ್ ದೀಸ್ ಅಲೋಸೋಮ್ಸ್ ಆರ್ XY ಕ್ರೋಮೋಸೋಮ್ಸ್. ಸೊ ಗಂಡಿನಲ್ಲಿ ಏನಿರ್ಬೋದು XY ಕ್ರೋಮೋಸೋಮ್ ಅಂತ ಇರ್ತವೆ, ಹೆಣ್ಣಿನಲ್ಲಿ XX ಅಂತ ಇರುತ್ತೆ. XX means that is female, XY means that is male. That means male and female bodies are separate on the basis of these allosomes. ಇವಕ್ಕೆ ಹಾಗಾಗಿ ನಾವು ಇದಕ್ಕೆ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಅಂದ್ರೆ ಲಿಂಗಗಳನ್ನ ಬೇರೆ ಮಾಡ್ಬೇಕಾಗಿತ್ತು ಅಂದ್ರೆ ಈ ಕ್ರೋಮೋಸೋಮ್ ಬೇಕಂತ ಅಲೋಸೋಮ್ಸ್ ಆರ್ ಸೆಕ್ಸ್ ಕ್ರೋಮೋಸೋಮ್. ಬಟ್ ಅಟೋಸೋಮ್ಸ್ ಆರ್ ಕಾಮನ್ ಇನ್ ಬೋತ್ ಮೇಲ್ ಅಂಡ್ ಫಿಮೇಲ್ ಬಾಡಿ, ಅದು ಕಾನ್ಸ್ಟೆಂಟ್ ಆಗಿರೋದಂತ. ರೈಟ್. ಸೊ ದೀಸ್ ಆರ್ ದ ಟೂ ಕ್ಯಾಟಗರೀಸ್ ಆಫ್ ಕ್ರೋಮೋಸೋಮ್ಸ್. ನಾನೀಗ ಜಸ್ಟ್ ಬರೀ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನಿಮಗೆ, ಇದರ ಬಗ್ಗೆ ಫರ್ದರ್ ಡೀಟೇಲ್ ಸ್ಟಡಿ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಸ್ ಗಳಲ್ಲಿ. ಬಟ್ ಇನ್ ಕ್ರೋಮೋಸೋಮ್ಸ್ ವಿ ಆರ್ ಹ್ಯಾವಿಂಗ್ ಸಮ್ ಟೈಪ್ಸ್ ಆನ್ ದ ಬೇಸಿಸ್ ಆಫ್ ದೇರ್ ಸ್ಟ್ರಕ್ಚರ್ ಆರ್ ಶೇಪ್. ಅವುಗಳ ಆಕಾರದ ಮೇಲೆ ಕ್ರೋಮೋಸೋಮ್ ನ 4 ವಿಧಗಳಾಗಿ ವಿಂಗಡಣೆ ಮಾಡಿದೆ. ಸೊ ಆನ್ ದ ಬೇಸಿಸ್ ಆಫ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್, ಇಲ್ಲಿ ಯಾವ ಪಾರ್ಟ್ ಇದೆ, ಅಲ್ಲಿ ಸೆಂಟ್ರೋಮಿಯರ್. ಈ ಸೆಂಟ್ರೋಮಿಯರ್ ಪೊಸಿಷನ್ ಕ್ರೋಮೋಸೋಮ್ ದ ಎಲ್ಲಿದೆ ಅಂತ ನೋಡ್ಕೊಂಡು ಕ್ರೋಮೋಸೋಮ್ ನ 4 ವಿಧಗಳಾಗಿ ವಿಂಗಡಿಸಿದ್ದೇವೆ ಅಂತ. ಸೊ ವಿ ಆರ್ ಹ್ಯಾವಿಂಗ್ 4 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್. ಲೆಟ್ ಮಿ ಕನ್ಸಿಡರ್ types of chromosomes. Types of chromosomes on the basis of the position of centromere in the chromosome. So which are those? Let me write them first. The first one is metacentric chromosome, and the second one is submetacentric chromosome, and third one is acrocentric chromosome, and the fourth one is telocentric chromosome. So totally we are having 4 kinds, right? 1 minute. Right, totally we are having 4 kinds: metacentric, submetacentric, acrocentric, telocentric. 4 ತರದ ಕ್ರೋಮೋಸೋಮ್ಗಳು. ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ನಾನು ಈ ಸೆಂಟ್ರಿ ಇರೋ ಸೆಂಟ್ರೋಮಿಯರ್ ಪೊಸಿಷನ್ ಎಲ್ಲಿದೆ ಕ್ರೋಮೋಸೋಮ್ ದಲ್ಲಿ ನೋಡ್ಕೊಂಡು ನಾವು ಹೇಳ್ತೇವೆ ಅಲ್ಲಿ. ಓಕೆನಾ? So just I am drawing the diagrams. You only differentiate them. Okay. Now I have drawn 4 types of chromosomes here. So what is the center part? The center part is centromere. Now just observe the position of centromeres. So here the centromere is at center exactly, and the chromatids length. ಈ ಪಾರ್ಟ್ಸ್ ಗಳನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕ್ರೋಮ್ಯಾಟಿಡ್ಸ್. ಇಲ್ಲಿರೋ ಕ್ರೋಮ್ಯಾಟಿಡ್ಸ್ ಈಕ್ವಲ್ ಆಗಿ ಕಾಣಿಸ್ತವಂತ. ರೈಟ್? The equal chromatids. Why? Because centromere present at exactly center. This kind of chromosomes we will refer it as the first category, metacentric. ಏನಂತ ಕರಿತೀವಿ ಅಂದ್ರೆ metacentric. ಆ ಕಡೆ ನೋಡಿ second one. So here the position of centromere is just away from the center. ಇಲ್ಲಿ ಸೆಂಟರ್ ಇಲ್ಲ, ಸೆಂಟರ್ ಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಹಾಗಾಗಿ
ಇಲ್ಲಿ 2 ಕ್ರೋಮ್ಯಾಟಿಡ್ಸ್ ಚಿಕ್ಕದಾಗಿದ್ರೆ 2 ಕ್ರೋಮ್ಯಾಟಿಡ್ಸ್ ದೊಡ್ಡದಾಗಿದ್ದಾವೆ. ಸರಿ, 1 chromatid. This is 1 chromatid. This total is 1 chromatid. One chromatid is small, another chromatid is larger. So short chromatid and long chromatid. So ಈ ರೀತಿ ಕಂಡೀಷನ್ ಇದೆ, ಅದಕ್ಕೆ ನಾವು ಏನಂತ ಕರಿತೀವಿ? ಸೆಕೆಂಡ್ ಒನ್, ಸಬ್ ಮೆಟಾಸೆಂಟ್ರಿಕ್, the second category, right? Then coming to the third one. So here the centromere still away from the center as compared to the second category. ಇದಕ್ಕಿಂತ ಇಲ್ಲಿ ಜಾಸ್ತಿ ಮುಂದ್ಗಡೆ ಮೂವ್ಮೆಂಟ್ ಆಗಿದೆ ಸೆಂಟ್ರೋಮಿಯರ್. ಸೊ ಸೆಂಟ್ರೋಮಿಯರ್ ಜಾಸ್ತಿ ಸೆಂಟರ್ ಬಿಟ್ಟು ದೂರ ಹೋಗಿರೋದ್ರಿಂದ here one chromatid is too short, one chromatid is too short, another chromatid is too long. ಒಂದು ಬಹಳ ದೊಡ್ಡದಾಗಿದೆ ಕ್ರೋಮ್ಯಾಟಿಡ್, ಇನ್ನೊಂದು ಬಹಳ ಚಿಕ್ಕದಾಗಿದೆ. So this kind of chromosome we will consider as a third category, that is acrocentric chromosome. And if we consider the fourth one, imagine here the centromere is present exactly at the terminal position of the chromosome at one side. ಇಲ್ಲಿ ಸೆಂಟ್ರೋಮಿಯರ್ ಪೂರ್ತಿ ದಂಡೆಗಿದೆ, ಹಾಗಾಗಿ ನಮಗೆ ಮೈಕ್ರೋಸ್ಕೋಪ್ ದಲ್ಲಿ ಒಂದೇ ಕ್ರೋಮ್ಯಾಟಿಡ್ ನೋಡ್ಲಿಕ್ಕೆ ಕಾಣಿಸುತ್ತೆ. ಸೊ ಇನ್ನೊಂದು ಕ್ರೋಮ್ಯಾಟಿಡ್ ಕಾಣಿಸೋದಿಲ್ಲ, ಆ ಕಡೆ ಇರೋದು ಕಾಣಿಸೋದಿಲ್ಲ. ಸೊ ನಿಮ್ಗೆ ಇದನ್ನ ಇನ್ನೂ ಕ್ಲಿಯರ್ ಅನ್ಸ್ಬೇಕಂದ್ರೆ ಈ ರೀತಿ ಅಂತ ಅನ್ಕೊಳ್ಳಿ. Now this kind of chromosome is considered to be the fourth category, that is telocentric chromosome. ಸೊ ಈ ರೀತಿ 4 ತರ ಕ್ರೋಮೋಸೋಮ್ ಗಳನ್ನ ನೋಡ್ತೀವಿ. ಆನ್ ದ ಬೇಸಿಸ್ ಆಫ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ವಿ ಆರ್ ಹ್ಯಾವಿಂಗ್ 4 ಶೇಪ್ಸ್ ಆಫ್ ಕ್ರೋಮೋಸೋಮ್ಸ್. 4 ಶೇಪ್ ಗಳನ್ನ ನೋಡ್ತೀವಿ ಅಂತ. ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಅಕ್ರೋಸೆಂಟ್ರಿಕ್, ಟಿಲೋಸೆಂಟ್ರಿಕ್, ಇವು 4 ತರ ಇರೋದಂತ. ಅಂಡ್ ಒನ್ ಮೋರ್ ಥಿಂಗ್, keep one thing in your mind, depending on the shape of these chromosomes at the time of anapase. ಸೊ ಕೋಶ ವಿಭಜನೆ ಆಗೋ ಟೈಮ್ ದಲ್ಲಿ ಕ್ರೋಮೋಸೋಮ್ಸ್ ಸಪರೇಟ್ ಆಗ್ತಾವ ಅಂತ ಹೇಳಿದ್ದೆ ನಾನು, ಹೌದಾ? ನೆಕ್ಸ್ಟ್ ಚಾಪ್ಟರ್ ಬರ್ತೀವಿ, ಕೋಶ ವಿಭಜನೆ ಅಂತ ಬರುತ್ತೆ, ಸೆಲ್ ಸೈಕಲ್ ಸೆಲ್ ಡಿವಿಷನ್ ಚಾಪ್ಟರ್ ದಲ್ಲಿ. ಸೊ ಈಗ ಒಂದು ಪಾಯಿಂಟ್ ತಾನೆ ಇಟ್ಕೊಳ್ರಿ, ಡ್ಯೂರಿಂಗ್ ಅ ಸೆಲ್ ಡಿವಿಷನ್ ದ ಕ್ರೋಮೋಸೋಮ್ಸ್ ಆರ್ ಕಟ್ ಅಂಡ್ ಸಪರೇಟೆಡ್, ಅಂಡ್ ಫಾರ್ ದಟ್ ಸಪರೇಷನ್ ವಿ ಆರ್ ಹ್ಯಾವಿಂಗ್ 4 ಸ್ಟೇಜಸ್, 4 ಹಂತಗಳಿದಾವೆ ಅಲ್ಲಿ. ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್, ಟಿಲೋಪೇಶ್. ನೀವು ಹೈಸ್ಕೂಲ್ ದಲ್ಲಿ ಸ್ಟಡಿ ಮಾಡಿದ್ರಿ ಕೋಶ ವಿಭಜನೆ ಹಂತಗಳು, ಪ್ರೊಪೇಶ್, ಮೆಟಾಪೇಶ್, ಅನಾಪೇಶ್, ಟಿಲೋಪೇಶ್. ಇಲ್ಲ ಅನಾಪೇಶ್ ಅಂತ ಹೇಳಿದಲ್ಲ, 3ನೇ ಹಂತ. ಈ 3ನೇ ಹಂತದಲ್ಲಿ ಕ್ರೋಮೋಸೋಮ್ ಆರ್ಮ್ಸ್ ಗಳು ಅಂದ್ರೆ ಕ್ರೋಮ್ಯಾಟಿಡ್ ಕಟ್ ಆಗಿ ಸಪರೇಟ್ ಆಗ್ತವೆ. ಸಪರೇಟ್ ಆಗೋ ಟೈಮ್ದಲ್ಲಿ ಸೇ ಒನ್ ಎಕ್ಸಾಂಪಲ್ ಐ ಜಸ್ಟ್ ಟೆಲಿಂಗ್ ಯು. ಸೊ ಹಿಯರ್ ಡ್ಯೂರಿಂಗ್ ಅನಾಪೇಶ್ ದ ಕ್ರೋಮೋಸೋಮ್ ಈಸ್ ಕಟ್ ಬೈ ಇಟ್ಸ್ ಸೆಂಟ್ರೋಮಿಯರ್. ಸೆಂಟ್ರೋಮಿಯರ್ ಮಧ್ಯದಲ್ಲಿ ಕ್ರೋಮೋಸೋಮ್ ಕಟ್ ಆಗಿ ಈ ಕಡೆ ಒಂದು ಕ್ರೋಮ್ಯಾಟಿಡ್, ಆ ಕಡೆ ಒಂದು ಕ್ರೋಮ್ಯಾಟಿಡ್ ಮೂವ್ಮೆಂಟ್ ಆಗ್ತದೆ ಟು ದ ರೆಸ್ಪೆಕ್ಟ್ ಡಾಟರ್ ಸೆಲ್ಸ್. ಸೊ ದಿಸ್ ಕ್ರೋಮ್ಯಾಟಿಡ್ ವೈಲ್ ಇಟ್ ಈಸ್ ಮೂವಿಂಗ್, ಇಲ್ಲಿ ಈ ಕ್ರೋಮ್ಯಾಟಿಡ್ ಈ ಕಡೆ ಮೂವ್ಮೆಂಟ್ ಆಯ್ತು ಅಂತ ಅನ್ಕೊಳ್ಳಿ, ಈ ಕ್ರೋಮ್ಯಾಟಿಡ್ ಇನ್ನೊಂದು ಕಡೆ ಮೂವ್ಮೆಂಟ್ ಆಗುತ್ತೆ. ಸೊ ವೆನ್ ದಿಸ್ ಕ್ರೋಮ್ಯಾಟಿಡ್ ಇಸ್ ಮೂವಿಂಗ್ ಇಟ್ ಈಸ್ ಲುಕಿಂಗ್ ಲೈಕ್ ವಿ ಶೇಪ್. ವಿ ಶೇಪ್ ಕಾಣಿಸುತ್ತಲ್ಲ, ಇದು ಕಟ್ ಆಗಿ ಮೂವ್ಮೆಂಟ್ ಆಗೋ ಟೈಮ್ದಲ್ಲಿ ಯಾವ ಸ್ಟೇಜ್ ಅಲ್ಲಿ? ಅನಾಪೇಜ್ ಸ್ಟೇಜ್ ಅಲ್ಲಿ. So here the chromatid is looking V shape. If the chromatid is appearing as a V shape, means that is metacentric, right? In the same way, here it is appearing J shape. ಅದು J shape ನಲ್ಲಿ ಕಾಣಿಸುತ್ತೆ. And here it is appearing here it is appearing L shape, here it is appearing J shape, and here it is appearing I shape. ಸೊ ಇದು ಯಾವ ರೀತಿ ಕಾಣಿಸ್ತವೆ ಅಂತಂದ್ರೆ ಸೆಲ್ ಸೈಕಲ್ ಸೆಲ್ ಡಿವಿಷನ್ ಚಾಪ್ಟರ್ ಹೇಳೋ ಟೈಮ್ ನಿಮ್ಗೆ ಗೊತ್ತಾಗುತ್ತೆ, ಈ ಶೇಪ್ ಗಳ ಬಗ್ಗೆ ಗೊತ್ತಾಗುತ್ತೆ. ಬಟ್ ಕೀಪ್ ಆನ್ ಥಿಂಗ್ ಇನ್ ಯುವರ್ ಮೈಂಡ್, metacentric, submetacentric, acrocentric, telocentric, they are looking different. So on the chromatids are exhibiting these shapes at the time of anapase of cell division. ಸೊ ಅವುಗಳ ಕೂಡ ಮೇಲೆ ನಾವು 4 ತರ ಅಂತ ಹೇಳ್ಬೋದು. ಬಟ್ ಒಂದ್ ತರ ಇಟ್ಕೊಳ್ರಿ, ಸೆಂಟ್ರೋಮಿಯರ್ ದ ಪೊಸಿಷನ್ ನೋಡ್ಕೊಂಡು ನಾವು ಈ ತರ ಕ್ರೋಮೋಸೋಮ್ಸ್ ಗಳನ್ನ ಸಪರೇಟ್ ಮಾಡಬಹುದು ಅಂತ. ಅಂಡ್ ಆಲ್ಸೋ ದಟ್ ಸೆಕೆಂಡರಿ ಕನ್ಸ್ಟ್ರಕ್ಷನ್ ದ ಕ್ರೋಮೋಸೋಮ್ ವಿಲ್ ರೆಫರ್ ಇಟ್ ಆಸ್ ಸ್ಯಾಟಲೈಟ್ DNA, ಅದ್ರ ಮೇಲ್ಗಡೆ DNA ಅಂತ.
ಸೊ ಈ ಸ್ಯಾಟಲೈಟ್ DNA ಮೇಲ್ಗಡೆ ಇಲ್ಲಿ ತುದಿನಲ್ಲಿದೆ ನೋಡಿ, ಇಲ್ಲಿ ತುದಿನಲ್ಲಿರೋ ಕ್ರೋಮ್ಯಾಟಿನ್ ಬ್ಲಂಟ್ ಆಗಿರುತ್ತೆ, ಅಂದ್ರೆ ಈ ಪಾರ್ಟ್ ಯಾವ್ದ್ರ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ. ದಿಸ್ ಪಾರ್ಟ್ ಕೆನಾಟ್ ಮಿಕ್ಸ್ ಆರ್ ಮಿಂಗಲ್ ವಿತ್ ಎನಿ ಅದರ್ ಕ್ರೋಮೋಸೋಮ್ಸ್. ದಿಸ್ ಟಿಪ್ ರೀಸನ್ ವಿ ವಿಲ್ ರೆಫರ್ ಇಟ್ ಆಸ್ ಟಿಲೋಮಿಯರ್. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಟಿಲೋಮಿಯರ್ ಅಂತ ಕರಿತೀವಿ. ರೈಟ್, ದಿಸ್ ಇಸ್ ದ ಥಿಂಗ್. ಸೊ ದಿಸ್ ಇಸ್ ದ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಕ್ರೋಮೋಸೋಮ್. ಯಾವ ರೀತಿ ಕಾಣಿಸುತ್ತೆ ಅಂತ ಕ್ರೋಮೋಸೋಮ್. So along with the chromosomes, still we are having last one more portion, that is microbodies. Last one, microbodies present inside the cells. That is considered eukaryotic cell. Cell ಒಳಗಡೆ ಚಿಕ್ಕದಾಗಿ microbodies ಇರ್ತವೆ. So for example, if you are observing one eukaryotic cell means in the cytoplasm of eukaryotic cell we can see a small bubble like structures. ಅಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಇರೋ ಕೋಶ ದ್ರವ್ಯದಲ್ಲಿ ಚಿಕ್ಕದಾಗಿ ಗಾಳಿ ಗುಳ್ಳೆಗಳ ತರ ಕೆಲವೊಂದು ಸ್ಟ್ರಕ್ಚರ್ ಗಳನ್ನು ನೋಡ್ತೀವಿ. ದೋಸ್ ಆರ್ ನಾಟ್ ಲೈಸೋಸೋಮ್ಸ್, ದೋಸ್ ಆರ್ ನಾಟ್ ರೈಬೋಸೋಮ್ಸ್, ದೋಸ್ ಆರ್ ನಾಟ್ ಗಾಲ್ಗಿ ಕಾಂಪ್ಲೆಕ್ಸಸ್, ದೋಸ್ ಆರ್ ನಾಟ್ ವ್ಯಾಕ್ಯೂಲ್ಸ್, ದೋಸ್ ಆರ್ ಮೈಕ್ರೋಬಾಡೀಸ್. ಚಿಕ್ಕದಾಗಿ ಗುಳ್ಳೆಗಳಿರೋ ಸ್ಟ್ರಕ್ಚರ್ ಅಂತ. ಏನಿ ಕೆಲಸ ಮೈಕ್ರೋಬಾಡೀಸ್ ಅಂದ್ರೆ? ಸೊ ಲೆಟ್ ಮಿ ಟೆಲ್ ಯು ಫಸ್ಟ್, ದೀಸ್ ಆರ್ oxidizing single membrane bound cell organelles. Yes, microbodies. What these microbodies are? These are oxidizing single membrane bound cell organelles. These are the cell organelles. ಎಷ್ಟು ಮೆಂಬ್ರೇನ್ ಇಂದ ಆವೃತವಾಗಿರೋದು? ಸಿಂಗಲ್, ಒಂದೇ ಹೊರ ಕವಚದಿಂದ ಆವೃತವಾಗಿರೋದಂತ. And their major function is oxidation, like this. So inside the cell we can see small bubble like structures, bubbles, and these bubbles are covered by single membrane and their function is oxidation. ಏನ್ ಮಾಡೋದು? ಆಕ್ಸಿಡೇಷನ್. ಏನ್ ಆಕ್ಸಿಡೇಷನ್ ಅಂತ ನೀವು ಕೇಳ್ಬೋದು. ಆಕ್ಸಿಡೇಷನ್ ಅಂದ್ರೆ ಆಕ್ಸಿಜನ್ ಅನ್ನ ತಗೊಂಡು ಕೊಟ್ಟಿರೋ ಮಟೀರಿಯಲ್ ಉರಿಯೋದಂತ. ದಹನಾನುಕೂಲಿ ಅಂತ ಕರಿತಿದ್ವಲ್ಲ. ಈಗ ಸಿಂಪಲ್ ಎಕ್ಸಾಂಪಲ್, ಕಟ್ಟಿಗೆ ಉರಿಬೇಕಂದ್ರೆ ಏನ್ ಬೇಕು? ನಮಗೆ ಆಕ್ಸಿಜನ್ ಇರಬೇಕು. ಆಕ್ಸಿಜನ್ ಇಲ್ಲ ಅಂದ್ರೆ ಕಟ್ಟಿಗೆ ಉರಿಯೋದಿಲ್ಲ. ನಾಟ್ ಓನ್ಲಿ ಜಸ್ಟ್ ವುಡ್ ಮಟೀರಿಯಲ್, ವಾಟ್ ಎವರ್ ದ ಮಟೀರಿಯಲ್ ಇಟ್ ಮೈಟ್ ಬಿ, ಇಫ್ ಯು ವಾಂಟ್ ಟು ಬರ್ನ್ ದಟ್ ಮಟೀರಿಯಲ್ ಮೀನ್ಸ್ ವಿ ನೀಡ್ ಆಕ್ಸಿಜನ್. ಅಂದ್ರೆ ಆಕ್ಸಿಜನ್ ಕೊಟ್ಟಾಗ ಆ ಮಟೀರಿಯಲ್ ಉರಿಯುತ್ತೆ ಅಂತ. ಹಾಗೆ ನಾವು ತಗೊಂಡಿರೋ ಆಹಾರ ಗ್ಲೂಕೋಸ್, ಅದು ಕೂಡ ಆಕ್ಸಿಡೇಷನ್ ಆಗುತ್ತೆ. So the food glucose what we have taken inside the cell, that glucose is oxidized inside mitochondria. ಮೈಟೋಕಾಂಡ್ರಿಯಾ ಒಳಗಡೆ ತಗೊಂಡಿರುವಂತ ಆಹಾರ ಆಕ್ಸಿಡೇಷನ್ ಆಗಿ ATP ಶಕ್ತಿ, ಎನರ್ಜಿ ರಿಲೀಸ್ ಆಗುತ್ತೆ. ಆ ಪ್ರೊಸೆಸ್ಗೆ ಆಕ್ಸಿಡೇಷನ್ ಅಂತ ಕರಿತೀವಿ. ಬಟ್ ಅದು ಸೆಲ್ಯುಲಾರ್ ಆಕ್ಸಿಡೇಷನ್ ಅಲ್ಲಿ ಆಗೋದು, ಹೌದಾ, ಎನರ್ಜಿ ಕೊಡೋ ಸಲುವಾಗಿ. ಬಟ್ ಸೆಲ್ ಅಲ್ಲಿ ಕೆಲವೊಂದಿಷ್ಟು ಬಬಲ್ ಲೈಕ್ ಸ್ಟ್ರಕ್ಚರ್ಸ್ ಗಳು ಆಕ್ಸಿಜನ್ ಅನ್ನು ಯೂಸ್ ಮಾಡಿಕೊಂಡು ATP ರೆಡಿ ಮಾಡೋದಿಲ್ಲ, ಬೇರೆ ಕೆಲಸ ಮಾಡ್ತಾವಂತ. ಅಂತವಕ್ಕೆ ನಾವೇನಂತ ಕರಿತೀವಿ? ಮೈಕ್ರೋಬಾಡೀಸ್. ಸೊ ಇನ್ ದಟ್ ಮೈಕ್ರೋಬಾಡೀಸ್ ವಿ ಆರ್ ಹ್ಯಾವಿಂಗ್ ಟೂ ಕೈಂಡ್ಸ್. ದ ಫಸ್ಟ್ ಒನ್ ಈಸ್ ಪೆರಾಕ್ಸಿಸೋಮ್. ಅದರಲ್ಲಿ ಫಸ್ಟ್ ಒನ್ ಯಾವುದು? ಪೆರಾಕ್ಸಿಸೋಮ್. ಅಂಡ್ ದ ಸೆಕೆಂಡ್ ಒನ್ ಈಸ್ glyoxysome. Peroxisome and glyoxysome. These are the two types of microbodies. ಎರಡು ತರ ಮೈಕ್ರೋಬಾಡೀಸ್. ಯಾವ್ಯಾವ? ಪೆರಾಕ್ಸಿಸೋಮ್, ಗ್ಲಯಾಕ್ಸಿಸೋಮ್. ಪೆರಾಕ್ಸಿಸೋಮ್ ಅಂದ್ರೆ ಕೆಲಸ ಏನಂದ್ರೆ, ಸೇ ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಪೆರಾಕ್ಸಿಸೋಮ್ ಮೀನ್ಸ್ ಇನ್ಸೈಡ್ ದ ಪೆರಾಕ್ಸಿಸೋಮ್ ಬಬಲ್ ಲೈಕ್ ಸ್ಟ್ರಕ್ಚರ್ ವಿ ಕ್ಯಾನ್ ಸಿ ಸಮ್ ಎಂಜೈಮ್ಸ್. ಒಳಗಡೆ ಎಂಜೈಮ್ಸ್ ಗಳಿದಾವೆ. ಒಳಗಡೆ ಏನಿದಾವೆ? ಎಂಜೈಮ್ಸ್. ಹಾಗೆ ನಾವು ಲೈಸೋಸೋಮ್ ಅಂತ ಹೇಳ್ತಿದ್ದಲ್ಲ, ಹೈಡ್ರೋಲೈಟಿಕ್ ಎಂಜೈಮ್ಸ್ ಇದು ಅಂತ ಹೇಳ್ತಿದ್ದಲ್ಲ, ಅದೇ ರೀತಿ ಕೆಲವೊಂದಿಷ್ಟು ಎಂಜೈಮ್ಸ್ ಗಳಿದೆ. ಈ ಎಂಜೈಮ್ಸ್ ಕೆಲಸ ಏನಂದ್ರೆ ಸೆಲ್ ಒಳಗಡೆ ರೆಡಿ ಆಗಿರ್ತಕ್ಕಂಥ H2O2 ನ ಆಕ್ಸಿಡೈಸ್ ಮಾಡೋದು. ಆಕ್ಸಿಡೈಸಿಂಗ್ H2O2. ವಾಟ್ ಇಸ್ ದಿಸ್ H2O2? H2O ಗೊತ್ತು ನಮಗೆ. H2O ಮೀನ್ಸ್ ವಾಟರ್. H2O2 ಮೀನ್ಸ್ ಹೈಡ್ರೋಜನ್ ಪೆರಾಕ್ಸೈಡ್. ಏನಂತ ಕರಿತೀವಿ ನಾವು ಅದಕ್ಕೆ? ಹೈಡ್ರೋಜನ್ peroxide. ಏನಿದೆ ಹೈಡ್ರೋಜನ್ ಪೆರಾಕ್ಸೈಡ್ ಅಂದ್ರೆ?
ಹೈಡ್ರೋಜನ್ ಪೆರಾಕ್ಸೈಡ್ ಇಟ್ ಈಸ್ ಒನ್ ಬೈ ಪ್ರಾಡಕ್ಟ್, ಇದೊಂದು ಉತ್ಪಾದಿತ ವಸ್ತು ಇದೊಂದು. ಸೊ ಇನ್ಸೈಡ್ ದ ಸೆಲ್ ಬಿಕಾಸ್ ಆಫ್ ದ ಮೆಟಾಬಾಲಿಸಮ್ ಆಫ್ ಅಮೈನೋ ಆಸಿಡ್ಸ್, ಅಂದ್ರೆ ಸೆಲ್ ಒಳಗಡೆ ಪ್ರೋಟೀನ್ ವಿಭಜನೆ ಆದಾಗ ಅಮೈನೋ ಆಸಿಡ್ಗಳು ರೆಡಿ ಆಗ್ತವೆ. ಆ ಅಮೈನೋ ಆಸಿಡ್ಗಳು ವಿಭಜನೆ ಆದಾಗ ಹೈಡ್ರೋಜನ್ ಪೆರಾಕ್ಸೈಡ್ ಉತ್ಪತ್ತಿ ಆಗುತ್ತೆ. ಬಟ್ ದಿಸ್ ಹೈಡ್ರೋಜನ್ ಪೆರಾಕ್ಸೈಡ್ ಗ್ಯಾಸ್ ಈಸ್ ಪಾಯ್ಸನಸ್ ಟು ದ ಸೆಲ್, ಇಟ್ ಇಸ್ ಒನ್ ಪಾಯ್ಸನ್ ಗ್ಯಾಸ್ ಟು ದ ಸೆಲ್. ಈ ಹೈಡ್ರೋಜನ್ ಪೆರಾಕ್ಸೈಡ್ ಸೆಲ್ ಒಳಗಡೆ ಇದ್ರೆ ಸೆಲ್ ಸಾಯುತ್ತೆ ಅಂತ. ಆವಾಗ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಬ್ರೇಕ್ ಮಾಡಬೇಕು, ಹೊಡಿಬೇಕು. ಟು ಬ್ರೇಕ್ ದಿಸ್ ಹೈಡ್ರೋಜನ್ ಪೆರಾಕ್ಸೈಡ್ ವಿ ಹ್ಯಾವ್ ಟು ಯೂಸ್ ಆಕ್ಸಿಜನ್. ಅಲ್ಲಿ ಆಕ್ಸಿಜನ್ ಯೂಸ್ ಮಾಡ್ಕೊಂಡು ಹೈಡ್ರೋಜನ್ ಪೆರಾಕ್ಸೈಡ್ ಬ್ರೇಕ್ ಆಗುತ್ತೆ. ಏನೇನಾಗಿ ಬ್ರೇಕ್ ಆಗುತ್ತೆ? ವಾಟರ್ ಮತ್ತು ಆಕ್ಸಿಜನ್ ಆಗಿ ಬ್ರೇಕ್ ಆಗುತ್ತೆ. ಆ ಕೆಲಸ ಮಾಡೋರು ಯಾರು? ಪೆರಾಕ್ಸಿಸೋಮ್. ದಟ್ ಮೀನ್ಸ್ ಪೆರಾಕ್ಸಿಸೋಮ್ ಹೆಲ್ಪ್ಸ್ ಇನ್ ಆಕ್ಸಿಡೇಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಅಂದ್ರೆ ಪೆರಾಕ್ಸಿಸೋಮ್ ಇಲ್ಲ ಅಂದ್ರೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಏನು ಉತ್ಪಾದನೆ ಆಗಿರ್ತಲ್ಲ ಸೆಲ್ ಒಳಗಡೆ, ಅದು ಹಾಗೆ ಉಳ್ಕೊಂಡು ಸೆಲ್ ಸಾಯುತ್ತೆ ಅಂತ. ಇಟ್ ಇಸ್ ಒನ್ ಡೇಂಜರಸ್ ಗ್ಯಾಸ್. ಅದನ್ನ ಹೋಗಿಸ್ಬೇಕಂದ್ರೆ ಯಾವ್ದು ಬೇಕು? peroxisomes. So in the same way we are having one more category, glyoxysomes. Glyoxysomes, these are other categories of microbodies, and these microbodies are helpful while converting fatty acid to carbohydrate. Fatty acids or fat materials, ಲಿಪಿಡ್ ಮೇಧಸ್ ಅಂತ ಹೇಳ್ತಾರೆ. ಮೇಧಸ್ ಅನ್ನ ಶರ್ಕರವಾಗಿ ಕನ್ವರ್ಟ್ ಮಾಡ್ಬೇಕಾಗಿತ್ತು, ಬದಲಾವಣೆ ಮಾಡ್ಬೇಕಾಗಿತ್ತು. ಸೊ ಫ್ಯಾಟಿ ಆಸಿಡ್ ಗೆಟ್ ಕನ್ವರ್ಟೆಡ್ ಇಂಟು ಕಾರ್ಬೋಹೈಡ್ರೇಟ್ ವಿತ್ ಹೆಲ್ಪ್ ಆಫ್ ಸೋ ಮೆನಿ ಸ್ಟೆಪ್ಸ್. ಸೊ ದೇರ್ ವಿ ಕ್ಯಾನ್ ಸಿ ಸೈಕಲ್ಸ್. ಸೊ ಅಲ್ಲಿ ಹಂತಗಳು ಬರ್ತವೆ. ಫ್ಯಾಟಿ ಆಸಿಡ್ ಇದ್ರೆ ಕಾರ್ಬೋಹೈಡ್ರೇಟ್ ಆಗೋ ಟೈಮ್ದಲ್ಲಿ. ಸೊ ಕಾರ್ಬೋಹೈಡ್ರೇಟ್ ಆದ್ರೆ ಮಾತ್ರ ಕಾರ್ಬೋಹೈಡ್ರೇಟ್ ಇಂದ ಶಕ್ತಿಯನ್ನು ಉತ್ಪಾದನೆ ಮಾಡ್ಕೊಳ್ಬಹುದು. ಈ ಫ್ಯಾಟಿ ಆಸಿಡ್ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ರಿಯಾಕ್ಷನ್ಗಳಾಗ್ತವೆ. ಆ ರಿಯಾಕ್ಷನ್ಗೆ ಹೆಲ್ಪ್ ಮಾಡುತ್ತಿದೆ ಯಾವುದು? ಗ್ಲೈಆಕ್ಸಿಸೋಮ್ಸ್. ಪೆರಾಕ್ಸಿಸಮ್ ಕೆಲಸ ಏನು? ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನ ಡಿಸಾಲ್ವ್ ಮಾಡೋದಂತ. ಅಂಡ್ ಆಲ್ಸೋ ಇನ್ ಕೇಸ್ ಆಫ್ ದ ಪ್ಲಾಂಟ್ ಸೆಲ್, ಪೆರಾಕ್ಸಿಸೋಮ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಕ್ಲೋರೋಫ್ಲಾಸ್ಟ್. ಪ್ಲಾಂಟ್ ಸೆಲ್ಗಳಲ್ಲಿ ಈ ಪೆರಾಕ್ಸಿಸೋಮ್ ಕೆಲಸ ಕ್ಲೋರೋಫ್ಲಾಸ್ಟ್ ಕೆಲಸದ ಜೊತೆಗೆ ಹೊಂದಾಣಿಕೆ ಆಗತ್ತಂತ. The work of peroxisome it is associated with the work of chloroplast in case of the plant cells. But animal cell ಅಲ್ಲಿ chloroplast ಇರೋದಿಲ್ಲ, ಇದು ಏಕಾಂಗಿಯಾಗಿ ಕೆಲಸ ಮಾಡೋದಂತ. Right? Peroxisome and glyoxysomes. So these are the two types of what? Microbodies. Right? So what we observed in this class? We observed the chromosome and next one microbodies. Yes. So ನಾವು ಇಲ್ಲಿವರೆಗೆ ಏನು ಕಂಪ್ಲೀಟ್ ಮಾಡಿದಾಗಾಯ್ತು? ಎಸ್. ಸೊ ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಅ ಸೆಲ್ ಚಾಪ್ಟರ್. ಸೊ ಸೆಲ್ ಚಾಪ್ಟರ್ ಮುಗಿದಾಗಾಯ್ತು. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ವಿ ಕಂಪ್ಲೀಟೆಡ್ ದ ಫಸ್ಟ್ ಒನ್. ನೆಕ್ಸ್ಟ್ ಒನ್ ಪ್ಲಾಂಟ್ ಕಿಂಗ್ಡಮ್, ಅಂಡ್ ನೆಕ್ಸ್ಟ್ ಒನ್ ದಿಸ್ ಸೆಲ್ ಚಾಪ್ಟರ್. ಸೊ ನೆಕ್ಸ್ಟ್ ಚಾಪ್ಟರ್ ವಿ ಕ್ಯಾನ್ ಕಂಟಿನ್ಯೂ ವಿತ್ ದ ಸೆಲ್ ಕಾನ್ಸೆಪ್ಟ್ ಓನ್ಲಿ, ದಟ್ ಇಸ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಕೋಶಗಳ ಚಕ್ರ ಮತ್ತು ಕೋಶದ ವಿಭಜನೆ ಯಾವ ರೀತಿ ಆಗುತ್ತೆ ಅಂತ. ಅದು ಇದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಚಾಪ್ಟರ್. ಸ್ಟೆಪ್ ಬೈ ಸ್ಟೆಪ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಚಾಪ್ಟರ್. ಬಟ್ ಒಂದು ನೀವೇನ್ ಮಾಡ್ಬೇಕಂದ್ರೆ ಆ ನೆಕ್ಸ್ಟ್ ಚಾಪ್ಟರ್ ನಮಗೆ ಕ್ಲಿಯರ್ ಆಗ್ಬೇಕಂದ್ರೆ ಈ ಚಾಪ್ಟರ್ ನಿಮಗೆ ಕ್ಲಿಯರ್ ಇರಬೇಕು, ಅದು ಈ ಸೆಲ್ ಚಾಪ್ಟರ್. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ಲಿಂದ ನಾನು ಕೆಲವೊಂದಿಷ್ಟು ಬಿಟ್ಸ್ ಕೊಡ್ತೀನಿ ನಿಮ್ಗೆ, ಕ್ವಶನ್ಸ್ಗಳನ್ನ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ನೀವು ಟ್ರೈ ಮಾಡ್ರಿ. ಅದನ್ನ ಗ್ರೂಪ್ ನಲ್ಲಿ ಅದರ ವಿಡಿಯೋ ಕ್ಲಾಸಸ್ ನಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಎಸ್. ಸೊ ವಿ ಕ್ಯಾನ್ ಹ್ಯಾವ್ ದ ಡಿಸ್ಕಷನ್ ಆಫ್ multiple choice questions on this particular chapter, and further we can have the commencing of that very interesting chapter, cell cycle, cell division. ಸೊ ಈಗಂತೂ ಈ ಚಾಪ್ಟರ್ ಮುಗೀತು. ಇದನ್ನ ಒಂದ್ಸರಿ ನೀಟಾಗಿ ನೋಡ್ಕೊಳ್ರಿ, ನೋಟ್ಸ್ ಬರ್ಕೊಳ್ರಿ. ಎಸ್, ಥ್ಯಾಂಕ್ ಯು.